ಸ್ನೇಹಿತರೆ, ಉಪೇಂದ್ರ ಅವರ ಪ್ರಜಾಕೀಯ ಕಾನ್ಸೆಪ್ಟ್ನ ಮೇನ್ ಫೀಚರ್ ಹಣರಹಿತ ಚುನಾವಣೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಕೂಡ ಹಣ ಹಂಚಲಿಲ್ಲ. ಪ್ರಾಮಾಣಿಕತೆ, ಪಾರದರ್ಶಕತೆ ಪ್ರಜಾಕೀಯದ ಮೇನ್ ಪಿಲ್ಲರ್ಸ್. ವಿಜಯ್ ಕೂಡ ಜೊತೆಗಿರೋರು ಭ್ರಷ್ಟಾಚಾರ ಮಾಡಿದ್ರು, ಮುಲಾಜಿಲ್ಲದೆ ಕಿತ್ತು ಬಿಸಾಕ್ತೀನಿ ಅಂತಿದ್ದಾರೆ. ಪ್ರಜಾಕೀಯದಲ್ಲಿ ರಾಜ ಮುಖ್ಯ ಅಲ್ಲ, ಪ್ರಜೆಗಳೇ ಮುಖ್ಯ. ವಿಜಯ್ ಸೇವೆ ಮಾಡೋದಕ್ಕೇನೆ 100 ಕೋಟಿ ಆದಾಯ ತರುವ ಸಿನಿಮಾ ಬಿಟ್ಟು ಬಂದಿದ್ದಾರೆ. ಪ್ರಜಾಕೀಯದಲ್ಲಿ ಶಿಕ್ಷಣ, ಆರೋಗ್ಯಕ್ಕೆ ಆದ್ಯತೆ. ವಿಜಯ್ ಅವರ ಮ್ಯಾನಿಫೆಸ್ಟೋನಲ್ಲೂ ಇರೋದು ಅದೇನೆ. ಸ್ನೇಹಿತರೆ, ಯೋಚನೆ ಮಾಡಿ, ಒಬ್ಬ ಸೂಪರ್ ಸ್ಟಾರ್ ಹೊಸ ಪಾರ್ಟಿ ಕಟ್ತಾರೆ, 2 ವರ್ಷದಲ್ಲಿ ಒಂದು ದೊಡ್ಡ ರಾಜ್ಯದ CM ಆಗ್ತಾರೆ ಅಂದ್ರೆ ಅದು ಮಿರಾಕಲ್ ಅಲ್ವಾ? ಖಂಡಿತ ಆಶ್ಚರ್ಯನೇ, ಅಥವಾ ರೆವಲ್ಯೂಷನ್ ಅಂದ್ರೂ ತಪ್ಪಾಗೋದಿಲ್ಲ. ಪಕ್ಕದ ತಮಿಳುನಾಡಿನಲ್ಲಿ ನಟ ವಿಜಯ್ ಮಾಡಿದ ಕ್ರಾಂತಿ ನೋಡ್ತಿದ್ರೆ ನಮಗೂ ಒಂದು ಪ್ರಶ್ನೆ ಕಾಡುತ್ತೆ. ವಿಜಯ್ ತಮಿಳುನಾಡಿನಲ್ಲಿ ಮಾಡ್ತಿರೋದನ್ನ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇಲ್ಲಿ ಯಾಕೆ ಮಾಡಬಾರ್ದು? ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ನೀವು ವಿಜಯ್ ಅವರ TVK ಪಾರ್ಟಿಯ ಸಿದ್ಧಾಂತಗಳನ್ನ ಮತ್ತು ಉಪೇಂದ್ರ ಅವರ ಪ್ರಜಾಕೀಯದ ಕಾನ್ಸೆಪ್ಟ್ಗಳನ್ನ ಅಕ್ಕಪಕ್ಕ ಇಟ್ಟು ನೋಡಿದ್ರೆ ನೀವು ದಂಗಾಗ್ತೀರಾ. ಯಾಕಂದ್ರೆ ಈ 2 ಕಾನ್ಸೆಪ್ಟ್ಗಳು ಆಲ್ಮೋಸ್ಟ್ ಒಂದೇ ತರ ಇವೆ. ಅಲ್ಲೂ ಹಣರಹಿತ ಚುನಾವಣೆ, ಇಲ್ಲೂ ಹಣರಹಿತ ಚುನಾವಣೆ. ಇಲ್ಲಿ ಪ್ರಜೆಯೇ ರಾಜ, ಅಲ್ಲಿ ಕೂಡ ಪ್ರತಿಯೊಬ್ಬ ಪ್ರಜೆ ಸರ್ಕಾರಕ್ಕೆ ತನ್ನ ಬೇಸಿಕ್ ಪ್ರಶ್ನೆಗಳನ್ನ ಕೇಳೋದಕ್ಕೆ ವೇದಿಕೆ ಕಲ್ಪಿಸಲಾಗ್ತಾ ಇದೆ. ಪ್ರಜಾಕೀಯದಲ್ಲೂ ಡಿಜಿಟಲ್ ಗವರ್ನೆನ್ಸ್ಗೆ ಆದ್ಯತೆ, ವಿಜಯ್ ಪಾಲಿಟಿಕ್ಸ್ನಲ್ಲೂ ಡಿಜಿಟಲ್ ಗವರ್ನೆನ್ಸ್ಗೆ ಮುಖ್ಯ ಪಾತ್ರ. ಹಾಗಿದ್ಮೇಲೆ ಪ್ರಜಾಕೀಯ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಮ್ಮ ಉಪ್ಪಿ ಯಾಕೆ ವಿಜಯ್ ಶೈಲಿಯಲ್ಲಿ ಪಾಲಿಟಿಕ್ಸ್ಗೆ ಕೈ ಹಾಕಬಾರ್ದು? ವಿಜಯ್ ಸಕ್ಸಸ್ ನೋಡಿದ್ಮೇಲೆ ಈ ಪ್ರಶ್ನೆ ನಿಮ್ಗೂ ಬಂದಿರುತ್ತೆ ಅಲ್ವಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದನ್ನೇ ಇಂಚಿಂಚಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲಿಗೆ ಸಿಂಪಲ್ ಆಗಿ ರಾಜಕೀಯ ಮತ್ತು ಉಪ್ಪಿ ಅವರ ಪ್ರಜಾಕೀಯ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ರಾಜಕೀಯ ಅಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಚುನಾವಣೆ ಟೈಮ್ನಲ್ಲಿ ಕೋಟಿ ಕೋಟಿ ಹಣ, ದೊಡ್ಡ ದೊಡ್ಡ ರ್ಯಾಲಿಗಳು, ಜಾತಿ ಲೆಕ್ಕಾಚಾರ, ಆಮೇಲೆ ಗೆದ್ಮೇಲೆ ಜನರನ್ನ ಅಪ್ಪಚ್ಚಿ ಮಾಡುವ ಭ್ರಷ್ಟಾಚಾರ. ವೋಟ್ ಹಾಕ್ತವ್ರು MLA MP ಹತ್ರ ಹೋಗಿ ಆ ಕೆಲಸ ಮಾಡ್ಕೊಡಿ, ಈ ಕೆಲಸ ಮಾಡ್ಕೊಡಿ ಅಂತ ಕೇಳಿದ್ರು. ಅಧಿಕಾರಿಗಳಿಗೆ ಹೇಳಿದ್ದೀನಿ, ಮಾಡ್ತಾರೆ, ನೋಡೋಣ ಬಿಡಿ, ಆಗುತ್ತೆ ಬಿಡಿ ಅಂತ ಹೇಳೋದು. ಇದು ಟಿಪಿಕಲ್ ರಾಜಕೀಯ. ಎಲ್ಲೋ 10ರಲ್ಲಿ ಒಬ್ರು ಅಥವಾ 20ರಲ್ಲಿ ಒಬ್ರು ಜನಕ್ಕೆ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾರೆ. ಆದರೂ ಅವರೆಲ್ಲ ಜಾಸ್ತಿ ಆಕ್ಟಿವ್ ಆಗೋದು, ಜಾಸ್ತಿ ಕೆಲಸಗಳು ನಡೆಯೋದು ಮುಂದಿನ ಚುನಾವಣೆ ಹತ್ರ ಬಂದಾಗ ಮಾತ್ರ. ಆದರೆ ಉಪೇಂದ್ರ ಅವರು ಕಳೆದ 7-8 ವರ್ಷಗಳಿಂದ ಕೂಗಿ ಕೂಗಿ ಹೇಳ್ತಿರುವ ಪ್ರಜಾಕೀಯ, ಇದರ ಕಾನ್ಸೆಪ್ಟ್ ಏನಂದ್ರೆ, ಪ್ರಜಾಕೀಯದಲ್ಲಿ ರಾಜ ಅಥವಾ ಗೆದ್ದಿರುವ ವ್ಯಕ್ತಿ ಮುಖ್ಯ ಅಲ್ಲ, ಪ್ರಜೆಗಳೇ ರಾಜರು. ಗೆದ್ದವನು ಜನರ ಸೇವಕ, ಅವನಿಗೆ ಸಂಬಳ ಕೊಡೋದು ಜನ. ಇದೊಂಥರ ಕಾರ್ಪೊರೇಟ್ ಸ್ಟೈಲ್ ಆಡಳಿತ. ಇಲ್ಲಿ ಗೆದ್ದವನು 1 ರೂಪಾಯಿ ಖರ್ಚಿನ ಡೇಟಾವನ್ನ ಜನರ ಮುಂದೆ ಇಡಬೇಕು. ಕಂಪ್ಲೀಟ್ ಪಾರದರ್ಶಕತೆ, ಜನರಿಗೆ ಪ್ರಶ್ನೆ ಮಾಡುವ ಫ್ರೀಡಮ್ ಜಾಸ್ತಿ ಇರುತ್ತೆ. ಪ್ರಶ್ನೆ ಕೇಳುವ ವೇದಿಕೆಯನ್ನ ಪಕ್ಷಾನೇ ಒದಗಿಸಿಕೊಡುತ್ತೆ. ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಅಂಥವರನ್ನ ಕಿತ್ತೆಸೆಯುವ ಅಧಿಕಾರನೂ ಜನರಿಗೆ ಅಥವಾ ಪಕ್ಷಕ್ಕಿರುತ್ತೆ. ಇದೇ ರೀತಿ ಪ್ರಜಾಕೀಯದ ರೀತಿ. ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಪಾರ್ಟಿಯ ಗೋಲ್ಗಳು ಕೂಡ ಇದೇ ರೀತಿ ಇರೋದು. ಅದು ಡಿಟ್ಟೋ ಪ್ರಜಾಕೀಯದ ಪ್ಲಾನ್ನ ಅಪ್ಗ್ರೇಡೆಡ್ ವರ್ಷನ್ ತರ ಕಾಣಿಸ್ತಿದೆ. ತಮಿಳ್ನವರು ಉಪೇಂದ್ರ ಅವರ ಸಿನಿಮಾ ಕಾನ್ಸೆಪ್ಟ್ಗಳನ್ನು ತೆಗೆದುಕೊಂಡು ಸಿನಿಮಾ ಮಾಡುವ ರೀತಿ, ಅವರ ಪ್ರಜಾಕೀಯ ಕಾನ್ಸೆಪ್ಟ್ ಅನ್ನ ಕೂಡ ಜೆರಾಕ್ಸ್ ಕಾಪಿ ಮಾಡಿದ್ದಾರೆ ಅಂತಲೇ ನಮ್ಗನಿಸ್ತಾ ಇರೋದು. ಹಾಗಾದರೆ ಈ 2ರಲ್ಲೂ ಇರುವ ಆ ಕಾಮನ್ ಅಂಶಗಳು ಯಾವುವು? ಈ ಮಿಷನ್ 2026 ವಿಜಯ್ಗೆ ಸಾಧ್ಯವಾಗಿದ್ದು ಉಪ್ಪಿಗೆ ಇಲ್ಲಿ ಯಾಕೆ ಆಗ್ತಿಲ್ಲ? ಮೇನ್ ಪಾಯಿಂಟ್ಸ್ಗೆ ಬರೋಣ. ಬೇಕಿದ್ರೆ ವಿಜಯ್ರ ರಾಜಕೀಯಕ್ಕೂ ಉಪ್ಪಿ ಅವರ ಪ್ರಜಾಕೀಯಕ್ಕೂ ಸಿಮಿಲಾರಿಟಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. TVK ಹಾಗೂ ಪ್ರಜಾಕೀಯಕ್ಕೆ 3 ಮೇನ್ ಪಿಲ್ಲರ್ಸ್ ಇವೆ. ನಂಬರ್ 1, ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ. ಉಪೇಂದ್ರ ಅವರು ಪ್ರಜಾಕೀಯ ಲಾಂಚ್ ಮಾಡಿದ ಮೊದಲ ದಿನದಿಂದಲೂ ಹೇಳ್ತಿರೋದು ಇದನ್ನೇ. 1 ರೂಪಾಯಿ ಹಣ ಸರ್ಕಾರದ ಖಜಾನೆಗೆ ಬಂದ್ರೆ ಅದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಯ್ತು, ಯಾವ ಕೆಲಸಕ್ಕೆ ಹೋಯ್ತು ಅನ್ನೋದು ಪ್ರಜೆಗಳಿಗೆ ಗೊತ್ತಿರಬೇಕು. ವಿಜಯ್ ಕೂಡ ಅದನ್ನೇ ಹೇಳ್ತಿದ್ದಾರೆ. ತಮಿಳುನಾಡಿನ ಸದ್ಯದ ಫ್ಯಾಮಿಲಿ ಪಾಲಿಟಿಕ್ಸ್ ಮತ್ತು ಭ್ರಷ್ಟಾಚಾರದ ನಡುವೆ ನಾನು ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಡ್ತೀನಿ, ಎಲ್ಲವೂ ಪಾರದರ್ಶಕವಾಗಿರುತ್ತೆ ಅಂತಲೇ ವಿಜಯ್ ವೋಟ್ ಕೇಳಿದ್ದು. ನಂಬರ್ 2, ಹಣರಹಿತ ಚುನಾವಣೆ. ಇದು ಪ್ರಜಾಕೀಯದ ಬೆನ್ನೆಲುಬು. ಹಣ ಖರ್ಚು ಮಾಡಿ ಗೆದ್ದವನು ಖಂಡಿತ ಭ್ರಷ್ಟ ಆಗ್ತಾನೆ ಅಂತ ಉಪ್ಪಿ ಹೇಳ್ತಾರೆ. ಅದು ನಿಜ ಕೂಡ. ಆದರೆ ವಿಜಯ್ ಹತ್ರ ದುಡ್ಡೆಲ್ಲಿತ್ತು? ಅದೇನು ಕಾಂಗ್ರೆಸ್ ತರ ಗ್ರ್ಯಾಂಡ್ ಓಲ್ಡ್ ಪಾರ್ಟಿನೂ ಅಲ್ಲ, BJP ತರ ಜಗತ್ತಿನ ಅತಿ ದೊಡ್ಡ ಪಾರ್ಟಿನೂ ಅಲ್ಲ.
ಅಂಥದ್ರಲ್ಲಿ ಒಂದೊಂದು ವೋಟಿಗೂ 5,000-6,000 ರೂಪಾಯಿ ಕೊಡೋದಕ್ಕೆ ದುಡ್ಡೆಲ್ಲಿಂದ ಬರಬೇಕು? ಅಲ್ಲಿ ಜನ ವೋಟ್ ಹಾಕಿರೋದು ಭರವಸೆಗೆ, ಬದಲಾವಣೆಗೆ. ವಿಜಯ್ ಅವರ ಅಭಿಮಾನಿಗಳು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದಾರೆಯೇ ವಿನಃ ಸಾಂಪ್ರದಾಯಿಕ ಪಕ್ಷಗಳ ತರಹ ಹೆಂಡ ಹಣ ಹಂಚಿಲ್ಲ. ನಮ್ಮ ಸಿನಿಮಾ ನೋಡೋಕೆ ನೀವು ದುಡ್ಡು ಖರ್ಚು ಮಾಡಿದ್ದೀರಿ, ಈಗ ನಿಮ್ಮ ಬದುಕು ಬದಲಾಯಿಸೋದಕ್ಕೆ ನಾವು ಸಿನಿಮಾ ಬಿಟ್ಟು ಬಂದಿದ್ದೀನಿ, ನೀವು ದುಡ್ಡು ತೆಗೆದುಕೊಳ್ಬೇಡಿ ಅನ್ನೋದು ವಿಜಯ್ ಕರೆಯಾಗಿತ್ತು. ನಂಬರ್ 3, ಎಜುಕೇಷನ್ ಮತ್ತು ಹೆಲ್ತ್. ನೀವು ಪ್ರಜಾಕೀಯದ ಮೇನ್ ಆಂಬಿಷನ್ ನೋಡಿದ್ರೆ ಅಲ್ಲಿ ಹೈಟೆಕ್ ಶಾಲೆ ಮತ್ತು ಆಸ್ಪತ್ರೆಗಳ ವಿಚಾರ ಇರುತ್ತೆ. ಇನ್ಫ್ಯಾಕ್ಟ್ ಸರ್ಕಾರದ ಪ್ರತಿ ಇಲಾಖೆಯಲ್ಲೂ ಡಿಜಿಟಲೈಸೇಷನ್, ಟೆಕ್ನಾಲಜಿ ಫ್ರೆಂಡ್ಲಿ ಸರ್ಕಾರ ತರೋದು ಒಪ್ಪಿ ಪ್ಲಾನ್. ವಿಜಯ್ ಕೂಡ ಅದನ್ನೇ ಫೋಕಸ್ ಮಾಡ್ತಿದ್ದಾರೆ. ತಮಿಳುನಾಡಿನ ಪ್ರತಿ ಹಳ್ಳಿಗೂ ಸುಸಜ್ಜಿತ ಸರ್ಕಾರಿ ಶಾಲೆ ಮತ್ತು ಫ್ರೀ ಹೆಲ್ತ್ ಕೇರ್ ಕೊಡೋದು ಅವರ ಮೊದಲ ಆದ್ಯತೆ. ಅದರ ಜೊತೆಗೆ AI ಸಿಟಿ, ಟೆಕ್ ಸಿಟಿಗಳನ್ನ ಕಟ್ಟೋದು, ಉದ್ಯೋಗ ಸೃಷ್ಟಿ, ಹೀಗೆ ಜನರ ಬೇಸಿಕ್ ನೀಡ್ಸ್ ಹಾಗೂ ಟೆಕ್ನಾಲಜಿ ಮೇಲೆ ಇಬ್ಬರು ಫೋಕಸ್ ಮಾಡ್ತಿದ್ದಾರೆ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಕಾನ್ಸೆಪ್ಟ್ ಒಂದೇ ಆದಮೇಲೆ ವಿಜಯ್ಗೆ ಸಿಕ್ಕಿರುವ ಈ ಮಾಸ್ ಸಪೋರ್ಟ್ ಮತ್ತು ವೇಗ ಉಪೇಂದ್ರ ಅವರಿಗೆ ಯಾಕೆ ಸಿಕ್ತಿಲ್ಲ? ಜನರು ಉಪೇಂದ್ರ ಅವರ ಪ್ರಜಾಕೀಯ ಸಿದ್ಧಾಂತನ ಒಪ್ಕೊಂಡ್ರು, ಯಾಕೆ ವೋಟ್ ಹಾಕ್ತಿಲ್ಲ? ಇಲ್ಲಿ ಬರೋದೇ ಆ ಸಿಸ್ಟಮ್ನ ಚಕ್ರವ್ಯೂಹ. ವಿಜಯ್ ಮಾಡ್ತಿರೋದೇನು ಗೊತ್ತಾ? ಅವರ ಸಿದ್ಧಾಂತಗಳನ್ನ ಪ್ರಜಾಕೀಯದ ತರಹ ಇಟ್ಕೊಂಡಿರಬಹುದು, ಆದರೆ ಫೀಲ್ಡ್ನಲ್ಲಿ ಆಟ ಆಡಿದ್ದು ರಾಜಕೀಯದ ಶೈಲಿಯಲ್ಲಿ. ಅಂದ್ರೆ ಒಂದು ದೊಡ್ಡ ಸಂಘಟನೆ ಕಟ್ಟಿದ್ದಾರೆ, ಸಾಕಷ್ಟು ವರ್ಷಗಳಿಂದ ಗ್ರೌಂಡ್ ಲೆವೆಲ್ನಲ್ಲಿ ಅಭಿಮಾನಿ ಸಂಘಟನೆಗಳ ಮೂಲಕ ಕೆಲಸ ಮಾಡಿದ್ದಾರೆ, ಟಿಪಿಕಲ್ ರಾಜಕೀಯ ಸಮಾವೇಶ ಮಾಡ್ತಿದ್ದಾರೆ, ಮತದಾರರನ್ನ ಹುರಿದುಂಬಿಸಿದ್ದಾರೆ, ಮಾಸ್ ರ್ಯಾಲಿಗಳಲ್ಲಿ ತಮ್ಮ ಉದ್ದೇಶ, ಗೋಲ್ಗಳನ್ನ ಜನರ ಮನಸ್ಸಿಗೆ ಮುಟ್ಟೋ ರೀತಿ ಸಾರಿ ಸಾರಿ ಹೇಳಿದ್ದಾರೆ. ಒಂದು ರೀತಿ ಸ್ಪೂನ್ ಫೀಡಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಉಪೇಂದ್ರ ಅವರು, ನಾನು ಕಟೌಟ್ ಹಾಕಲ್ಲ, ಸಮಾವೇಶ ಮಾಡಲ್ಲ, ನಾನು ನಿಮ್ಮ ಮನೆಗೂ ಬರಲ್ಲ, ಆದರೆ ಪ್ರಜಾಕೀಯ ಸಿದ್ಧಾಂತಗಳೆಲ್ಲವನ್ನ ನಿಮ್ಮ ಮುಂದೆ ಓಪನ್ ಆಗಿ ಇಟ್ಟಿದ್ದೀನಿ, ಇದನ್ನ ನೋಡಿ ನೀವೇ ಬದಲಾಗಿ. ಜನ ಬದಲಾಗಬೇಕು, ಜನರೇ ತಮ್ಗೇನ್ ಬೇಕು ಅನ್ನೋದನ್ನ ತಿಳ್ಕೊಂಡು ಆಕ್ಟಿವ್ ಆಗಬೇಕು. ಜನ ಗೆದ್ರೆ ಪ್ರಜಾಕೀಯ ಗೆದ್ದಂಗೆ. ಅದು ಇವತ್ತಾಗ್ಲಿಲ್ಲ ಅಂದ್ರೆ ಇನ್ನು 10 ವರ್ಷ ಆದ್ಮೇಲಾದ್ರೂ ಆಗ್ಲಿ, ಆದರೆ ಬದಲಾವಣೆ ಅನ್ನೋದು ಜನರಿಂದಲೇ ಬರಲಿ. ಪ್ರಜಾಕೀಯ ಅಂದ್ರೆ ಬರೀ ಚುನಾವಣೆ ಅಲ್ಲ, ಅದೊಂದು ಎವಲ್ಯೂಷನ್. ಜನರು ವೋಟ್ ಹಾಕೋದು ಅಂದ್ರೆ ಒಬ್ಬನಿಗೆ ಅಧಿಕಾರ ಕೊಡೋದು ಅಂತಲ್ಲ, ಒಬ್ಬನನ್ನ ಕೆಲ್ಸಕ್ಕೆ ನೇಮಕ ಮಾಡ್ಕೊಳ್ಳೋದು. ಪ್ರಜಾಕೀಯ ಆ ವ್ಯಕ್ತಿಯ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಕೂಡ ಮಾತನಾಡುತ್ತೆ. ಒಬ್ಬ ಕ್ಯಾಂಡಿಡೇಟ್ ಬರಬೇಕು, ಅವನಿಗೆ ಆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಜ್ಞಾನ ಇರಬೇಕು, ಅವನು ಆ ಸಮಸ್ಯೆಗಳನ್ನು ಹೇಗೆ ಸಾಲ್ವ್ ಮಾಡ್ತೀನಿ ಅಂತ ಒಂದು ರಿಪೋರ್ಟ್ ಕೊಡಬೇಕು, ಆಮೇಲೆ ಜನ ಅವನನ್ನು ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಬೇಕು. ಇದೆಲ್ಲ ಇರೋದ್ರಿಂದ ಜನರಿಗೆ ಪ್ರಜಾಕೀಯದ ಐಡಿಯಾ ಇಷ್ಟಾನೇ, ಆದರೆ ಅವರಿಗೆ ಒಬ್ಬ ಲೀಡರ್ ಬೇಕು, ವಿಜಯ್ ರೀತಿ ಒಂದು ಮುಖ ಬೇಕು. ನಾವು ನಮ್ಮ ಮನೆ ವಿಚಾರಗಳಿಗೇನೆ ತಲೆ ಕೆಡಿಸ್ಕೊಳ್ಳೋದು ಕಷ್ಟ, ಅಂಥದ್ರಲ್ಲಿ ಸರ್ಕಾರದ ಕೆಲಸಗಳನ್ನು ಮಾನಿಟರ್ ಮಾಡೋದಕ್ಕೆ ನಮಗೆ ಟೈಮ್ ಎಲ್ಲಿದೆ? ಅದರ ಬದಲಿಗೆ ಒಬ್ಬ ಸಮರ್ಥ ನಾಯಕನಿಗೆ ಜವಾಬ್ದಾರಿ ಒಪ್ಪಿಸಿ ರಾಜ್ಯವನ್ನ ಅವನ ಕೈಯಲ್ಲಿ ಕೊಟ್ಟು ನಾವು ನಮ್ಮ ಕೆಲಸ ಮಾಡ್ಕೊಂಡಿರೋಣ ಅನ್ನೋದು ಜನರ ಲೆಕ್ಕಾಚಾರ. ತಮಿಳುನಾಡಿನಲ್ಲಿ ಈಗ ಇದೇ ಆಗಿರೋದು. ಅಲ್ಲಿ ಜನರ ಜವಾಬ್ದಾರಿ ಕಮ್ಮಿ ಮಾಡುವ ನಂಬಿಕಸ್ಥ ಮುಖವಾಗಿ ವಿಜಯ್ ನಿಂತಿದ್ದಾರೆ. ಉಪೇಂದ್ರ ಅವರು ಆ ಮುಖ ಆಗೋದಕ್ಕೆ ರೆಡಿ ಇಲ್ಲ. ಅಥವಾ ಒಬ್ಬ ವ್ಯಕ್ತಿಯನ್ನ ಇಡೀ ರಾಜ್ಯದ ಜನ ಯಾಕೆ ನಂಬಬೇಕು? ಅದರ ಬದಲು ಎಲ್ಲರೂ ಜವಾಬ್ದಾರಿ ತೆಗೆದುಕೊಳ್ಳೋಣ. ನಾನು CM ಆದರೂ ಕೂಡ ಕೇವಲ ಕಾರ್ಮಿಕ ಅಷ್ಟೇ, ನೀವೇ ಮಾಲೀಕರು ಅಂತ ಒಪ್ಪಿ ಹೇಳ್ತಾರೆ. ಆದರೆ ಪ್ರಜೆಗಳು ಇನ್ನು ಆ ಮಟ್ಟಕ್ಕೆ ಮೆಚೂರ್ ಆಗಿದ್ದಾರಾ? 100ರಲ್ಲಿ 10 ಜನಕ್ಕೆ ಆ ಮೆಚುರಿಟಿ ಇದೆ ಅಂತಲೇ ಇಟ್ಕೊಳ್ಳಿ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 10% ವೋಟ್ ತೆಗೆದುಕೊಂಡು ಒಂದು ಸಿದ್ಧಾಂತ ಸಕ್ಸಸ್ ಆಗುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಹಾಗಾಗಿ ಜನರಿಗೆ ಈಗ ಅನಿಸ್ತಿರೋದೇನೆಂದರೆ, ಒಪ್ಪಿ ಅವರು ಪ್ರಜಾಕೀಯದ ಕೋರ್ ವ್ಯಾಲ್ಯೂಗಳನ್ನು ಹಾಗೆ ಇಟ್ಕೊಂಡು ವಿಜಯ್ ತರಹ ಒಂದು ದೊಡ್ಡ ಅಲೆ ಸೃಷ್ಟಿಸಿ ಮೈದಾನಕ್ಕಿಳಿದ್ರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗುವ ಚಾನ್ಸ್ ಇದೆ. ವಿಜಯ್ ತರಹ ಒಪ್ಪಿ ಕೂಡ ಸ್ವಲ್ಪ ಮಾಸಾಗಿ ಪೊಲಿಟಿಕಲ್ ರೀಎಂಟ್ರಿ ಕೊಡ್ಲಿ ಅನ್ನೋದು ಪ್ರಜಾಕೀಯ ಅಭಿಮಾನಿಗಳ ಆಸೆ. ಆದರೆ ಒಪ್ಪಿ, ನಾನು ರಾಜಕೀಯದ ದಾರಿಗೆ ಬಂದರೆ ನಾನು ಕೂಡ ಇನ್ನೊಬ್ಬ ರಾಜಕಾರಣಿ ಆಗ್ತೀನಷ್ಟೇ, ಅದರಲ್ಲಿ ಬದಲಾವಣೆ ಅನ್ನೋದೇನು ಬರಲ್ಲ ಅನ್ನೋದು ಉಪ್ಪಿ ಲೆಕ್ಕಾಚಾರ. ಅವರು ಒಂದು ಹೊಸ ದಾರಿ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಆ ದಾರಿ ಕಷ್ಟ ಅಂತ ಅವರಿಗೂ ಗೊತ್ತು. ಆದರೆ ಒಳ್ಳೆ ಕೆಲಸ ಲೇಟ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಆಗಬೇಕು ಅನ್ನೋದು ಅವರ ಫಿಲಾಸಫಿ. ಕೊನೆಯದಾಗಿ ಒಂದು ಕಾಲ್ಪನಿಕ ಸಿನಾರಿಯೋ ನೋಡೋದಾದರೆ, ಒಂದು ವೇಳೆ ಉಪೇಂದ್ರ ಅವರೇ ಜನರ ದಾರಿಗೆ ಬಂದರೆ ಹೇಗಿರುತ್ತೆ? ಅಂದರೆ ವಿಜಯ್ ರೀತಿ ಸಮಾವೇಶಗಳು, ದೊಡ್ಡ ಮಟ್ಟದ ಪ್ರಚಾರ, ತಮ್ಮ ಮೆಸೇಜನ್ನು ನೇರವಾಗಿ ಭಾಷಣದ ಮೂಲಕ ಜನರ ಮನಸ್ಸಿಗೆ ಮುಟ್ಟಿಸೋದು, ಹಣ ಹಂಚದೆ ಎಲ್ಲ ಕ್ಷೇತ್ರಗಳಿಗೂ ತಮ್ಮ ಎಲಿಜಿಬಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿ ಅವರ ಪರವಾಗಿ ಪ್ರಚಾರ ಮಾಡಿ ವಿಜಯ್ ರೀತಿ CM ಫೇಸ್ ಆಗಿ ಪ್ರಜಾಕೀಯವನ್ನ ಜಾರಿಗೆ ತರೋದಕ್ಕೆ ಸಾಧ್ಯನಾ?
ಇದೆಲ್ಲ ಅವರ ಫಿಲಾಸಫಿಗೆ ವಿರೋಧವಾಗಿಯೇ ಇರಬಹುದು. ಆದರೆ ಕಾಲ್ಪನಿಕವಾಗಿ ನೋಡೋದಾದ್ರೆ ಇದೆಲ್ಲ ರಿಯಲ್ ಆದರೆ ಹೇಗಿರುತ್ತೆ? ವಿಜಯ್ ಅವರು ತಮ್ಮ ಸ್ಟಾರ್ ಪವರ್ ಅನ್ನ ಒಂದು ದೊಡ್ಡ ಟೂಲ್ ಆಗಿ ಯೂಸ್ ಮಾಡ್ಕೊಂಡ್ರು. ಜನರನ್ನ ಸೆಳೆಯೋದಕ್ಕೆ ಸಿನಿಮಾ ಸ್ಟೈಲ್ ಬಿಲ್ಡಪ್ ಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಒಮ್ಮೆ ಆ ಬಿಲ್ಡಪ್ ನೋಡಿ ಜನ ಬಂದ ಮೇಲೆ ಅವರಿಗೆ ಸಿದ್ಧಾಂತ ತಿಳಿಸೋದು ಸುಲಭ ಅನ್ನೋದು ವಿಜಯ್ಗೆ ಗೊತ್ತಿತ್ತು. ಅದನ್ನ ತಿಳಿಸೋದ್ರಲ್ಲಿ ಯಶಸ್ವಿ ಕೂಡ ಆದ್ರು. ವಿಜಯ್ ಸ್ಟಾರ್ ಪವರ್ ಬಳಸಿದ್ರು. ಅವರ ಉದ್ದೇಶ ಒಳ್ಳೆಯದೇ ಇದೆ. ಅದರಲ್ಲೂ ಪ್ರಜಾಕೀಯದ ಐಡಿಯಾಲಜಿಗಳೇ ಅವರ ಹತ್ರನೂ ಇದೆ. ಈಗ ಅದನ್ನು ಅವರು ಇಂಪ್ಲಿಮೆಂಟ್ ಕೂಡ ಮಾಡಬಹುದು. ಗುಡ್ ಗವರ್ನೆನ್ಸ್ ಕೂಡ ಕೊಡಬಹುದು. ಅಲ್ಟಿಮೇಟ್ಲಿ ಜನರಿಗೆ ಬೇಕಾಗಿರೋದು ಕೂಡ ಅದೇನೆ. ನೋಡೋಣ, ನಮ್ಮ ಈ ಕಲ್ಪನೆ ನಿಜ ಆಗಬಹುದಾ? ಇದು ನಿಮಗೆ ಸರಿ ಅನ್ಸುತ್ತಾ? ಪ್ರಜಾಕೀಯ ಅಭಿಮಾನಿಗಳು ಇದರ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಕರ್ನಾಟಕದಲ್ಲಿ ಯಾರೋ ಒಬ್ಬರು ಬಂದು ವಿಜಯ್ ರೀತಿ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡಿದ್ರೆ ಕ್ರಾಂತಿ ಆಗುತ್ತಾ? ಜನ ಬದಲಾದರೆ ಪ್ರಜಾಕೀಯ ಗೆಲ್ಲುತ್ತೆ. ಆದರೆ ಜನ ಬದಲಾಗೋಕೆ ಒಬ್ಬ ಲೀಡರ್ ಬೇಕು. ಆ ಲೀಡರ್ ಒಪ್ಪಿ ಆಗ್ತಾರಾ? ಅಥವಾ ವಿಜಯ್ ತರ ಬೇರೆ ಯಾರಾದರೂ ಹೊಸಬ್ರು ಇಲ್ಲಿ ಉದಯಿಸುವ ಚಾನ್ಸ್ ಇದೆಯಾ? ಬದಲಾವಣೆಗೆ ವಿಜಯ್ ಅವರ ರಾಜಕೀಯ ಇರಲಿ, ಒಪ್ಪಿ ಅವರ ಪ್ರಜಾಕೀಯವೇ ಇರಲಿ, ಈ ಎರಡು ಪ್ರಯೋಗಗಳು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದೇ. ಯಾಕಂದ್ರೆ ಸದ್ಯದ ಭ್ರಷ್ಟ ವ್ಯವಸ್ಥೆಗೆ ಒಂದು ಪರ್ಯಾಯ ಬೇಕು ಅನ್ನೋದಂತೂ ಸತ್ಯ. ಅದು ಪ್ರಜಾಕೀಯದ ಮೂಲಕ ಆದ್ರೂ ಸರಿ ಅಥವಾ ಟಿವಿಕೆ ಶೈಲಿಯ ಹೊಸ ರಾಜಕೀಯದ ಮೂಲಕ ಆದ್ರೂ ಸರಿ, ಕೊನೆಯಲ್ಲಿ ಗೆಲ್ಲಬೇಕಿರೋದು ಪ್ರಜೆಗಳು. ವಿಜಯ್ ಅವರ ಈ ವೇಗ ಮತ್ತು ಉಪ್ಪಿ ಅವರ ಈ ತಾಳ್ಮೆ, ಈ ಎರಡರಲ್ಲಿ ಯಾವುದು ಕ್ರಾಂತಿ ಮಾಡುತ್ತೆ ಅಂತ ನಿಮ್ಗನ್ಸುತ್ತೆ? 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗುತ್ತೆ? ಮತ್ತೆ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಯನ್ನ ನಾವು ನೋಡಬೇಕಾಗುತ್ತಾ? ಏನೇ ಅಭಿಪ್ರಾಯಗಳಿದ್ರು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.